ವರ್ಷ ವಾರಂಟಿ ಇರುತ್ತೆ. 1 ವರ್ಷದ ಗಾಡಿಗೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷ ಇರುತ್ತೆ. 1+4 ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಅಂದ್ರೆ ವೆಹಿಕಲ್, ಮಿಕ್ಕಿದ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಗಾಡಿದನ್ನ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷದ ಇರುತ್ತೆ ಅಥವಾ 75,000 ಕಿಲೋಮೀಟರ್. ಸೊ ಹಾಗಾಗಿ ರಿಕ್ವೆಸ್ಟ್ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಗಾಡಿನ ಲೋಕಲ್ ಮೆಕ್ಯಾನಿಕ್ ಲೋಕಲ್ ವರ್ಕ್ಶಾಪ್ ಅಲ್ಲಿ ಸರ್ವಿಸ್ ಚೆಕಪ್ ಮಾಡಿಸಬೇಡಿ. ಯಾಕಂದ್ರೆ ಈ ಗಾಡಿ ತುಂಬಾ ಡೆಲಿಕೇಟೆಡ್ ಇರ್ತವೆ. ಸೊ ಎಲ್ಲಾ ಶೋರೂಮ್ ಎಲ್ಲಾದ್ರೂ ಶೋರೂಮ್ ಅಲ್ಲಿ ಮಾಡಿಸ್ಕೋಬಹುದು. ಸೊ ಶೋರೂಮ್ ಸರ್ವಿಸ್ ಮಾಡಿದ್ರೆ ಮಾತ್ರ ನಿಮ್ದು ವಾರಂಟಿ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಗಾಡಿ ಬಗ್ಗೆ ಇರೋ ಫೀಚರ್ಸ್, ಬ್ಲೂಟೂತ್ ಆಪರೇಷನ್ಸ್ ಗಳು, ಅವೇನೇನು ಕೆಲಸ ಮಾಡುತ್ತೆ, ಮೀಟರ್ ಏನೇನು ಫೀಚರ್ಸ್ ಗಳಿದಾವೆ ಅವೆಲ್ಲ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟೊತ್ತರೆಗೂ ಮಾಡಿದ್ದು ನಾನು ಡೆಲಿವರಿ ಪ್ರೊಸೀಜರ್ ಇದೆಲ್ಲ. ಜೊತೆ ನಿಮ್ಮ ಅನುಭವ ಹೇಗಿದೆ ಅನ್ನೋದನ್ನ ಒಂದು 2-3 ಮಾತಲ್ಲಿ ನಿಮ್ಮ ಸಿಹಿ ಹಂಚಿಕೆಗಳನ್ನ ಶೇರ್ ಮಾಡಿ. ಸರ್, ಅನುಭವ ಅನ್ನೋದೇನಿಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇವಾಗಲೇ ಅಲ್ಲೇ ಸುಮಾರು ಟೈಮ್ ನಾನು ಬಂದು ನೋಡ್ಕೊಂಡು ಹೋಗಿದ್ದೆ. ನಾನು ಸರಿ ತಗೊಳ್ಳೋಣ ಅಂತ ವೇಟಿಂಗ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೆ. ಚಾರ್ಜಿಗೆ ನಾನು ಆಲ್ರೆಡಿ ಗಾಡಿ ವೆಹಿಕಲ್ ತಗೊಂಡಿದ್ದೀನಿ. ಚೆನ್ನಾಗಿದೆ, ನನಗೆ ಕಿರಣ್ ಸರ್ ಚೆನ್ನಾಗಿ ಕಾಂಟ್ಯಾಕ್ಟ್ ಇದ್ದಾರೆ. ಚೆನ್ನಾಗಿದೆ, ನನಗೂ ಗಾಡಿ ಇಷ್ಟ ಆಯ್ತು. ನಾನು ಬಂದೆ, ನೋಡ್ರೆ ಇಷ್ಟ ಆಯ್ತು, ಟೆಸ್ಟ್ ಡ್ರೈವ್ ಎಲ್ಲ ಹೋದೆ, ತುಂಬಾ ಇಷ್ಟ ಆಯ್ತು ನನ್ ಗಾಡಿ. ಹಂಗಾಗಿ ನಾನು ಈ ಗಾಡಿನ ಫೈನಾನ್ಸ್ ಅಲ್ಲಿ ತಗೊಂಡಿದ್ರೆ ಕ್ಯಾಶ್ ಅಲ್ಲಿ ತಗೊಂಡಿದ್ರೆ ಸರ್? ಇದು ಫೈನಾನ್ಸ್ ಅಲ್ಲೇ ತಗೊಂಡಿದ್ದೆ. ಓಕೆ, ನಿಮಗೆ ಲೋನ್ ಡೌನ್ ಪೇಮೆಂಟ್ ಅಥವಾ ಸ್ಕೀಮು ಅವೆಲ್ಲ ನಿಮಗೆ ಫೈನಾನ್ಸ್ ಎಕ್ಸಿಕ್ಯೂಟಿವ್ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದೇ ಇಲ್ಲ, ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಸರ್, ಪರವಾಗಿಲ್ಲ. ಏನಿಲ್ಲ ಸರ್, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ, ಅದೇನ್ ತೊಂದರೆ ಇಲ್ಲ. ಬದಲಾವಣೆ ತುಂಬಾನೇ ಚೆನ್ನಾಗಿ ಮಾಡಿದಾರೆ, ಮಾತು ಚೆನ್ನಾಗಿದೆ, ಮೇನು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್, ನೀವು ಕೇಳಿರೋ ಗಾಡಿ, ಕೇಳಿರೋ ಕಲರ್, ಕೇಳಿರೋ ಟೈಮಿಗೆ ಡೆಲಿವರಿ ಸಿಗ್ತಾ ಇದೆ. ಅಲ್ಲ, ಒನ್ ಡೇನಲ್ಲೇ ನೀವು ಕೊಡ್ತೀನಿ ಅಂತ ಹೇಳಿದ್ರಿ. ನಾನೇ ಒನ್ ಡೇ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ. N250 ಕೊಡ್ತಾ ಇರೋದು ಹೊಸ ಗಾಡಿ ನಿಮ್ಗೆ ಫಸ್ಟ್ ಗಾಡಿ, ಫಸ್ಟ್ ವೆಹಿಕಲ್. ಸರ್, ಆಲ್ ದಿ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್.